ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ನಮ್ಮ ಚಿನ್ನದ ನಾಡಿನ ಕೋಲಾರದ ಅತ್ಯದ್ಭುತವಾಗಿರ್ತಕ್ಕಂಥ ವಿಶೇಷವಾದಂಥ ಒಬ್ಬ ಪ್ರತಿಭೆಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಇಡೀ ರಾಜ್ಯದಾದ್ಯಂತ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಬರ್ತಿದೆ, ಯಶಸ್ವಿಯಾಗಿ ನಡೆಸ್ತಾ ಇದೆ. ಇದರ ಜೊತೆಯಲ್ಲಿ ಪ್ರತಿ ವರ್ಷ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಆನ್ಲೈನ್ ಮುಖಾಂತರ ನಡೆಸುತ್ತೆ, ಒಂದು ವಿಚಾರವನ್ನು ಇಟ್ಕೊಂಡು. ಈ ವರ್ಷದಲ್ಲಿ ಸ್ವಾತಂತ್ರ್ಯ ಚಳುವಳಿ ಅಂತಕ್ಕಂತಹ ವಿಚಾರವನ್ನು ಇಟ್ಕೊಂಡು ಒಂದು ಆನ್ಲೈನ್ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ 5,000ಕ್ಕಿಂತ ಹೆಚ್ಚು ಮಕ್ಕಳು ಭಾಗಿಯಾಗಿದ್ದರು. ಇದರಲ್ಲಿ ನಮ್ಮ ಕೋಲಾರದ ಮಹಿಳಾ ಸಮಾಜ ಶಾಲೆಯ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಈ ಆನ್ಲೈನ್ ರಸಪ್ರಶ್ನೆ ಕಾರ್ಯಕ್ರಮ 1 ಗಂಟೆಗಳ ಕಾಲ ನಡೆಯುತ್ತೆ. ಪ್ರತಿಯೊಂದು ಪ್ರಶ್ನೆಗೂ ವಿತಿನ್ ಸೆಕೆಂಡ್ಸ್ ಮುಖಾಂತರ ಉತ್ತರವನ್ನು ಕೊಡ್ತಾ ಇಡೀ ರಾಜ್ಯ ಮಟ್ಟದಲ್ಲೇ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಚಿನ್ನದ ನಾಡಿನ ಬಂಗಾರದಂಥ ಹುಡುಗ ಸ್ವರೂಪ್ ಅವರು. ಭಾಳ ಹೆಮ್ಮೆ ಆಗ್ತಿದೆ. ಇವತ್ತು ನಮ್ಮ ಸ್ವರೂಪ್ಗೆ ಅವರ ಶಾಲೆಗೆ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯವರು ಬಂದು ಸ್ವರೂಪವನ್ನು ಇವತ್ತು ವಿಶೇಷವಾಗಿ ನಾವು ಗೌರವಿಸಿ ಸನ್ಮಾನಿಸ್ತಾ ಇದ್ದೀವಿ. ಇವತ್ತು ನಮ್ಮ ಎಲ್ಲ ಸಮಿತಿಯವರು ಆಗಮಿಸಿದ್ದಾರೆ. ಹಾಗೆಯೇ ಸ್ವರೂಪ್ ಜೊತೆ ಅವ್ರಿಗೆ ತುಂಬ ಈ ರೀತಿ ಸಹಕಾರವನ್ನು ಕೊಟ್ಟಿರೋದಕ್ಕಾಗಿ ಅವರ ಶಿಕ್ಷಕರನ್ನು ಅಭಿನಂದಿಸ್ತಾ ಈ ಸಂದರ್ಭದಲ್ಲಿ ಸ್ವರೂಪು ಈಗ SSLC ಓದ್ತಿದ್ದಾನೆ. ಏನು ಹೇಳ್ತಾನೆ ಅಂತ ಸ್ವರೂಪ್ ಕೈಲಿ ಕೇಳೋಣ. ಸ್ವರೂಪ್, ಹೇಗನ್ನಿಸ್ತು ನಿಮಗೆ ಅಟೆಂಡ್ ಮಾಡಿದ್ದಕ್ಕೆ? ಮೊದಲಿಗೆ ಜ್ಞಾನ ವಿಜ್ಞಾನ ಸಮಿತಿ ಅವರ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ನನಗೆ ಈ ಅವಕಾಶವನ್ನು ನೀಡಿದ ಎಲ್ಲ ವ್ಯಕ್ತಿಗಳಿಗೆ ಧನ್ಯವಾದಗಳು. ನಾನು ಮಹಿಳಾ ಸಮಾಜ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಟೀಚರ್ಸ್ಗೂ ಧನ್ಯವಾದಗಳು. ಓಕೆ, ಈಗ 5,000 ಜನನೂ ಕಂಡಕ್ಟ್ ಮಾಡಿದ್ರಲ್ವಾ, ನಿನಗೆ ಗೊತ್ತಿತ್ತು ಅಷ್ಟು ಜನನೂ ಈಗ ಆನ್ಸರ್ ಮಾಡ್ತಿದ್ದಾರೆ ಅಂತ. ಸೊ ಭಯ ಅನ್ನಿಸ್ತಾ, ಈಸಿ ಅನ್ನಿಸ್ತಾ? ಭಯ ಇತ್ತಾ? ಆದರೂ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತು. ಸುಲಭ ಅನ್ನಿಸ್ತಾ? ಎಲ್ಲ ಪ್ರಶ್ನೆಗೂ ಉತ್ತರ ಸ್ವಲ್ಪ ಇತ್ತಾ? ಈಗ ನೀನು ಇಡೀ ಸ್ಟೇಟ್ಗೆ ಫಸ್ಟ್ ಬಂದಿದ್ಯಾ, ಅದಕ್ಕೇನು ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದ್ಯಾ? ನೆಕ್ಸ್ಟ್ ಏನಾಗಬೇಕು ಅಂತಿದ್ಯಾ? ಸಾಫ್ಟ್ವೇರ್ ಇಂಜಿನಿಯರ್. ಗುಡ್. ಒಬ್ಬೊಬ್ಬ ಮಕ್ಕಳಿಗೆ ಒಂದೊಂದು ಆಶೆ ಇರುತ್ತೆ. ಅಂದರೆ ಇದು ವೈಜ್ಞಾನಿಕ ಮನೋಭಾವನೆ ಮೂಡಿಸುತ್ತೆ ಅಂತ ನಾವು ಹೇಳ್ತೀವಿ. ಸೊ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಈ ದೇಶದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದಕ್ಕೆ ವಿಶ್ವೇಶ್ವರಯ್ಯ ಅವರು ಕೂಡ ಒಬ್ಬ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತೇಳಿ ಸ್ವರೂಪ್ ಹೇಳ್ತಾ ಇದ್ದಾರೆ. ಸ್ವರೂಪ್ನ ಭವಿಷ್ಯ ಉತ್ತಮವಾಗಿ ಆಗಲಿ ಅಂತೇಳಿ ಆಶಿಸ್ತಾ, ವಿಶೇಷವಾಗಿ ನಾನು ಆ ಹುಡುಗನ ತಂದೆ ತಾಯಿಗೆ, ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಗೆ ಮತ್ತು ಅವರ ಶಿಕ್ಷಕರಿಗೆ, ಅವರ ಶಾಲೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.